ನೋಡಿ ಸ್ನೇಹಿತರೆ, ಇಲ್ಲಿ ಕರೆದಿರುವಂತ ಪೋಸ್ಟ್ ನೋಡಿ, ಸಿಪಾಯಿ ಹುದ್ದೆ, ರಾತ್ರಿ ಕಾವಲುಗಾರ ಪೋಸ್ಟ್, ವಾಹನ ಚಾಲಕ, ಅದೇ ರೀತಿಯಾಗಿ ಅಟೆಂಡರ್, ಇದಕ್ಕೆ ನಾಯಕ ಅಂತಾನು ಕರೀತಾರೆ. ಮತ್ತು ಕಿರಿಯ ಸಹಾಯಕ ಪೋಸ್ಟ್, ಅದ ನಂತರ ಹಿರಿಯ ಸಹಾಯಕ ಪೋಸ್ಟ್, ಕಿರಿಯ ವ್ಯವಸ್ಥಾಪಕ, ಈ ಎಲ್ಲ ಪೋಸ್ಟ್ಗೆ ನೇಮಕಾತಿ ಮಾಡ್ಕೊತಿದ್ದಾರೆ. ಅರ್ಜಿ ಪ್ರಾರಂಭ ಆಗಿರೋದು 26/8/2026 ಪ್ರಾರಂಭ ಆಗಿದೆ. ಮತ್ತು ಅರ್ಜಿ ಸಲ್ಲಿಸೋದು ಕೊನೆಯ ದಿನಾಂಕ 15/9/2026 ತನಕ ಅವಕಾಶ ಇರುತ್ತೆ. ಮತ್ತೆ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಇದಾವೆ, ಈ ಪೋಸ್ಟ್ಗಳಿಗೆ SSLC ಆದಂತ ವ್ಯಕ್ತಿಗಳು, ಅದೇ ರೀತಿಯಾಗಿ ನೀವೇನಾದ್ರೂ PUC ಆಗಿತ್ತಂದ್ರೆ ನೀವು ಕೂಡ ಅಪ್ಲಿಕೇಶನ್ ಹಾಕಬಹುದು. ಮತ್ತು ಎನಿ ಡಿಗ್ರಿ ಆದಂತ ವ್ಯಕ್ತಿಗಳು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ, ಮಹಿಳೆಯರು ಮತ್ತು ಪುರುಷರು. ಇಲ್ಲಿ ಯಾವ್ಯಾವ ಪೋಸ್ಟ್ ಎಷ್ಟಿದ್ದಾವೆ, ಕಿರಿಯ ವ್ಯವಸ್ಥಾಪಕ ಪೋಸ್ಟ್ 6 ಇರುತ್ತೆ, ಕಿರಿಯ ಸಹಾಯಕರ ಪೋಸ್ಟ್ 10 ಇದಾವೆ, ಮತ್ತು ಹಿರಿಯ ಸಹಾಯಕರು 10 ಇರುತ್ತೆ, ಕಿರಿಯ ಸಹಾಯಕರು 15 ಇರುತ್ತೆ. ನಾಯಕ ಅಂದ್ರೆ ಅಟೆಂಡರ್ ಪೋಸ್ಟ್ 3 ಪೋಸ್ಟ್ ಇರತ್ತೆ. ವಾಹನ ಚಾಲಕ ಅಂದ್ರೆ ಡ್ರೈವರ್ ಅಂತಿರಲ್ಲ, ಅದು 1 ಪೋಸ್ಟ್ ಇರತ್ತೆ. ಸಿಪಾಯಿ ಪೋಸ್ಟ್ 19, ರಾತ್ರಿ ಕಾವಲುಗಾರ ಅಂತ ಹೇಳಿ 6 ಪೋಸ್ಟ್. ಟೋಟಲ್ ಖಾಲಿ ಇರುವಂತ ಪೋಸ್ಟ್ ಇರೋದು 60 ಪೋಸ್ಟ್ ಇರತ್ತೆ. ಇಲ್ಲಿ ನೋಡಿ 60 ಪೋಸ್ಟ್ ನೇಮಕಾತಿ ಮಾಡೋ ಸಲುವಾಗಿನೇ ಅಧಿಸೂಚನೆ ರಿಲೀಸ್ ಆಗಿದೆ. ಹೊಸದಾಗಿ ಇದು ಯಾವೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ತಿದ್ದಾರೆ ಅಂದ್ರೆ ವಿಜಯಪುರ್ DCC ಬ್ಯಾಂಕ್ ನಲ್ಲಿ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ನೋಡಿ ಇದ್ರ ಬಗ್ಗೆನೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಏಜ್ ಲಿಮಿಟ್ ಮತ್ತು ಪರೀಕ್ಷೆ ವಿಧಾನ ಯಾವ ರೀತಿಯಾಗಿರತ್ತೆ, ಪರೀಕ್ಷೆಯಲ್ಲೂ ಎಷ್ಟು ಅಂಕ ಇರತ್ತೆ, ಯಾವೊಂದು ವಿಷಯಕ್ಕೆ ಸಂಬಂಧಪಟ್ಟಿರತ್ತೆ, ಎಷ್ಟು ಸಮಯ ಇರತ್ತೆ, ಅದೇ ರೀತಿಯಾಗಿ ಆಯ್ಕೆ ವಿಧಾನ ಹೇಗ, ಮತ್ತು ಉಳಿದಂತ ಇತರ ಎಲ್ಲ ಮಾಹಿತಿ ಇದೆಯಲ್ಲ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನಾನು ಈಗಲೇ ಹೇಳ್ತಾ ಇದ್ದೇನೆ, ಇದೊಂದು ವಿಜಯಪುರ DCC ಬ್ಯಾಂಕು ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ದಲ್ಲೇ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. 10ನೇ ಪಾಸ್ ಆದವರಿಂದ ಡಿಗ್ರಿವರೆಗೆ. ಇಲ್ಲಿ ನೋಡಿ ನೋಟಿಸ್ ಆಗಿರೋ ದಿನಾಂಕ, ಅದ್ರ ಬಗ್ಗೆ ಹಿಂದಿರುವಂತ ಮಾಹಿತಿ. ಇದು ನೇಮಕಾತಿ ಅಧಿಸೂಚನೆ ಪ್ರಕಟಣೆ ಆಗಿದೆ. ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ. ಅಧಿಸೂಚನೆ ಆಗಿರೋದು ಅಂದ್ರೆ ನೋಟಿಸ್ ಆಗಿರೋದು 26 ಆಗಸ್ಟ್ 2026. ಮತ್ತು ಅರ್ಜಿ ಸಲ್ಲಿಸೋದು ಕೊನೆಯ ದಿನಾಂಕ ಇಲ್ಲಿದೆ ನೋಡಿ, 15/9/2026 ತನಕ ಅವಕಾಶ ಇರತ್ತೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿ ತನಕಪ್ಪ ಅಂದ್ರೆ ಇಲ್ಲಿ ನೋಡಿ, ಸಾಯಂಕಾಲ 5 ಗಂಟೆವರೆಗೆ ಅವಕಾಶ ಇರುತ್ತೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ. ಮತ್ತು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇದೆ ಅಲ್ಲ, ಇಲ್ಲಿದೆ. ಇದೇ ಒಂದು ವೆಬ್ಸೈಟ್ ದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ. ವಿಡಿಯೋ ಎಂಡ್ವರೆಗೆ ನೋಡಿ, ಮತ್ತೆ ಇನ್ನೂ ತನ ಯಾರು ಫಾಲೋ ಮಾಡ್ಕೊಂಡಲ್ಲ ಫಾಲೋ ಮಾಡ್ಕೊಳ್ಳಿ. ನೋಡಿ ಯಾವ್ಯಾವ ಒಂದು ಪೋಸ್ಟ್ಗೆ ಎಷ್ಟು ಸಂಬಳ ಇರತ್ತೆ ಅದೆಲ್ಲ ವಿವರ ಕೊಟ್ಟಿದ್ದಾರೆ, ಇದನ್ನ ಒಂದ್ಸರಿ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ವಿದ್ಯಾರ್ಹತೆ, ಯಾವ್ಯಾವ ಪೋಸ್ಟ್ಗೆ ಏನೆಲ್ಲ ವಿದ್ಯಾರ್ಹತೆ ಆಗಿರ್ಬೇಕು. ಇಲ್ಲಿ ಮೊದಲನೇದಾಗಿ ಕಿರಿಯ ವ್ಯವಸ್ಥಾಪಕ ಪೋಸ್ಟಿಗೆ ಏನು ವಿದ್ಯಾರ್ಹತೆ ಆಗಿರ್ಬೇಕು, ಬಿಡಿಸಿ ಹೇಳ್ತೇನೆ ಯಾವ್ಯಾವ ಪೋಸ್ಟಿಗೆ ಏನೇನಾಗಿರ್ಬೇಕಂತ ಹೇಳಿ. ಮೊದಲನೇದಾಗಿ ಈ ಕಿರಿಯ ವ್ಯವಸ್ಥಾಪಕ ಪೋಸ್ಟಿಗೆ ವಿಶ್ವವಿದ್ಯಾಲಯ ಅಥವಾ ಮಾನ್ಯತೆ ಪಡೆದ ಮಂಡಳಿಯಿಂದ ಪದವಿ ಆಗಿರ್ಬೇಕಾಗತ್ತೆ. ಅದರ ಜೊತೆಯಲ್ಲಿ ಕನಿಷ್ಠ 3 ವರ್ಷದ ಹಣಕಾಸು ಸಂಸ್ಥೆಯಲ್ಲಿ ಬ್ಯಾಂಕಿಂಗ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದಂತ ಅನುಭವ ಬೇಕು, ಅದು ಕೂಡ ಕೊಟ್ಟಿದ್ದಾರೆ. ಇದು ಇನ್ನು ಬೇರೆ ವಿಭಾಗ ಇದಾವೆ. ಗರಿಷ್ಠ ಕನಿಷ್ಠ 60% ಆಗಿರ್ಬೇಕು, ಇದೆಲ್ಲ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 45%, ಅದ ನಂತರ ಯಾರ್ಯಾರಿಗಿದೆ ಅದನ್ನೆಲ್ಲ ನೋಡ್ಕೊಳ್ಳಿ. ಮತ್ತು ಹಿರಿಯ ಸಹಾಯಕ ಪೋಸ್ಟ್ಗೆ ಇದಕ್ಕೂ ಕೂಡ ಪದವಿ ಆಗಿರ್ಬೇಕಾಗತ್ತೆ. ಕಂಪ್ಯೂಟರ್ ಪರಿಜ್ಞಾನ ಕೂಡ ಹೊಂದಿರಬೇಕಾಗತ್ತೆ. ಅಂದ್ರೆ ಕಂಪ್ಯೂಟರ್ ಗೊತ್ತಿರಬೇಕು, ಮತ್ತು ಕನ್ನಡ ಓದೋದಕ್ಕೆ ಬರಬೇಕು, ಕನ್ನಡ ಬರೆಯೋದಕ್ಕೆ ಬರಬೇಕು, ಇಂಗ್ಲಿಷ್ ಮಾತಾಡಕ್ ಬರಬೇಕು, ಓದೋದಕ್ಕೆ ಬರಬೇಕು. ಕೆಲವೊಂದು ಪೋಸ್ಟ್ಗೆ ಇಷ್ಟೆಲ್ಲ ರೂಲ್ಸ್ ಕೇಳಿಲ್ಲ, ಕೆಲವು ಪೋಸ್ಟ್ಗೆ ಕೇಳಿದ್ದಾರೆ. ಇಲ್ಲಿ ನೋಡಿ, ಕಿರಿಯ ಸಹಾಯಕ ಪೋಸ್ಟ್ಗೆ ಈ ಒಂದು ಪೋಸ್ಟಿಗೆ ಪದವಿ ಆಗಿರ್ಬೇಕಾಗತ್ತೆ. ಉಳಿದಂತ ರೂಲ್ಸ್ ಇರತ್ತೆ, ಇದಕ್ಕೂ ಕೂಡ 60% ಇರ್ಬೇಕಂತ ಹೇಳಿದ್ದಾರೆ. ನಾಯಕ ಅಟೆಂಡರ್ ಪೋಸ್ಟ್ಗೆ ಇದಕ್ಕೆ CBSE ಇಂದ ಬೋರ್ಡ್ ಇಂದ SSLC ಆಗಿರ್ಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಅನುಭವ ಕೇಳಿಲ್ಲ, ಇದೊಂದು ಖುಷಿ ವಿಚಾರ, ಒಳ್ಳೆ ವಿಚಾರ. SSLC ಅಷ್ಟೇ ಕೇಳಿದ್ದಾರೆ. ಮತ್ತು ವಾಹನ ಚಾಲಕ, ಇದಕ್ಕೂ ಕೂಡ CBSE ಬೋರ್ಡ್ ನಿಂದ SSLC ಅಂತ ಕೊಟ್ಟಿದ್ದಾರೆ. ಮತ್ತು ವಾಹನ ಪರವಾನಗಿ ಮತ್ತು ಚಾಲನಾ ಪರವಾನಗಿ ಅನುಭವ ಕೂಡ ಬೇಕು, ಮತ್ತು ಲೈಸೆನ್ಸ್ ಕೂಡ ಬೇಕು, ಅದು ಕೂಡ ಇರತ್ತೆ ಇದರಲ್ಲಿ. ಮತ್ತು ಸಿಪಾಯಿ ಪೋಸ್ಟ್, ಇದಕ್ಕೂ ಕೂಡ ಒಂದು SSLC ಕೇಳಿರುವಂತದ್ದು. ರಾತ್ರಿ ಕಾವಲುಗಾರ ಪೋಸ್ಟಿಗೆ ಇದು ಕೂಡ SSLC ಇಷ್ಟಿರತ್ತೆ. ಮತ್ತು ವಯೋಮಿತಿ ವಿಷಯ, ಇಲ್ಲಿ ಸಾಮಾನ್ಯವಾಗಿ 18 ವರ್ಷದಿಂದ 35 ವರ್ಷ ತನಕ ಅವಕಾಶ ಇರತ್ತೆ. ಈ ಒಂದು ಅಧಿಸೂಚನೆಯಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇರೋದು 18ರಿಂದ 35 ವರ್ಷ ಇರತ್ತೆ. ವಯೋಮಿತಿ ಸಡಿಲಿಕ್ಕೆ ಇರೋದ್ರಿಂದ 40 ಹಾಗೂ 45 ವರ್ಷ ತನಕ ಅವಕಾಶ ಇರತ್ತೆ. ಇಲ್ಲಿ ನೋಡಿ ಅರ್ಜಿ ಶುಲ್ಕ ಎಷ್ಟು ಇರತ್ತೆ ಅದೆಲ್ಲ ಆನ್ಲೈನ್ ನಲ್ಲೇ ಪಾವತಿ ಮಾಡಬೇಕು. ಅರ್ಜಿ ಶುಲ್ಕ ಇರೋದು ಇದಕ್ಕೆ
1100 ರೂಪಾಯಿ. ಯಾರಿಗೆ? ಅದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ. ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 600 ರೂಪಾಯಿ ಇಟ್ಟಿದ್ದಾರೆ. ಇದು ಆನ್ಲೈನ್ ನಲ್ಲಿ ಪಾವತಿ ಮಾಡಬೇಕು. ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಏನಿದೆಯಲ್ಲ ಆನ್ಲೈನ್ ಇರತ್ತೆ. ಇಲ್ಲಿ ನೋಡಿ 26/8/2026 15/9/2026 ತನಕ ಸಾಯಂಕಾಲ 5 ಗಂಟೆ ತನಕ ಅವಕಾಶ ಇರತ್ತೆ. ಅಲ್ಲಿ ತನಕ ನೀವು ಅಪ್ಲಿಕೇಶನ್ ಹಾಕಬಹುದು. ಇನ್ನು ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ ಏನಿರತ್ತೆ. ಕನ್ನಡ ಭಾಷೆ ಪರೀಕ್ಷೆ ಅಂತೇಳಿ 50 ಅಂಕ ಇರತ್ತೆ. 50 ಅಂಕ. ಅದರಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ. ವಿಷಯ ಇಂಗ್ಲಿಷ್ ಭಾಷೆಯಲ್ಲಿ 25 ಈ ರೀತಿಯ ಕೊಟ್ಟಿದ್ದಾರೆ. ಕನ್ನಡ ಭಾಷೆ 50, ಇಂಗ್ಲಿಷ್ ಭಾಷೆ 25. ಅದ ನಂತರ ಸಾಮಾನ್ಯ ಜ್ಞಾನ 25 ಅಂಕ. ಅದೇ ರೀತಿಯಾಗಿ ಸಹಕಾರ 50 ಅಂಕ, ಬ್ಯಾಂಕಿಂಗು 25 ಅಂಕ ಮತ್ತು ಭಾರತ ಸಂವಿಧಾನ 25. ಟೋಟಲ್ ಆಗಿ ಎಷ್ಟಾಯ್ತು? 200 ಅಂಕಕ್ಕೆ ಸಂಬಂಧಪಟ್ಟಂತ ಇದೊಂದು ಪರೀಕ್ಷೆ ಇರತ್ತೆ. 200 ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತ್ತೆ. ಮತ್ತೆ ಇನ್ನೊಂದು ಹೇಳಿದ್ದಾರೆ ಅವರು, ಮೊದಲಿಗೆ ಒಂದು ಲಿಖಿತ ಪರೀಕ್ಷೆ ಮಾಡ್ತಾರೆ. ಲಿಖಿತ ಪರೀಕ್ಷೆಯಲ್ಲಿ ಯಾರ್ಯಾರು ಆಯ್ಕೆ ಆಗಿರ್ತಾರಲ್ಲ, ಅಂದ್ರೆ ಜಾಸ್ತಿ ಪರ್ಸೆಂಟೇಜ್ ಮಾಡೋದಂತ ವ್ಯಕ್ತಿಗಳು ಆಯ್ಕೆ ಆಗ್ತಾರಲ್ಲ, ಅಂತವ್ರನ್ನ 1:5 ಮೌಖಿಕ ಸಂದರ್ಶನಕ್ಕೆ ಕರೀತಾರೆ. ಅದರಲ್ಲಿ ಯಾರ್ಯಾರು ಸಂದರ್ಶನದಲ್ಲಿ ಪಾಸ್ ಆಗ್ತಾರೆ ಡಾಕ್ಯುಮೆಂಟ್ಸ್ ಅಲ್ಲೇ ಪರಿಶೀಲನೆ ಮಾಡಿಕೊಂಡು ಕೊನೆಯಲ್ಲಿ ಒಂದು ಲಿಸ್ಟ್ ಅನ್ನ ಬಿಟ್ಕೊಂಡು ಈ ಪೋಸ್ಟ್ಗಳಿಗೆ ನೇಮಕಾತಿ ಮಾಡುವಂತ ಪ್ರೊಸೆಸಿಂಗು ನೋಡಿ. ಇಷ್ಟಿದ್ರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ವಯೋಮಿತಿ ಹಾಗೂ ನಿಯಮಗಳ ಪ್ರಕಾರ ಏನಾಗಿರಬೇಕು, ಏನ್ ರೂಲ್ಸು ಮತ್ತು ಅಪ್ಲಿಕೇಶನ್ ಅಂತರೂ ಆನ್ಲೈನ್ ಇರತ್ತೆ. ಕೆಲವು ಕಡೆ ಆಫ್ಲೈನ್ ಹೇಳ್ತಿದ್ದಾರೆ, ಅದನ್ನ ನಂಬಕ್ ಹೋಗ್ಬೇಡಿ. ಏನು ಕರೆಕ್ಟ್ ಇರತ್ತಲ್ಲ ಅಷ್ಟೇ ನಂಬಿ. ಮತ್ತೆ ಇನ್ನೊಂದು ಹೇಳಿದ್ರು, ಕೆಲವು ಕಡೆ ವಯೋಮಿತಿಯಲ್ಲಿ ಸಾಕಷ್ಟು ಜನ ಒಂದು ಕನ್ಫ್ಯೂಸ್ ಆಗ್ತಾ ಇದೆ. ಈ ಪೋಸ್ಟಿಗೆ ವಯೋಮಿತಿ ಏನಾಗಿದೆ 18ರಿಂದ 45 ಇಷ್ಟು ಕೇಳಿದ್ದಾರೆ. ಕೆಲವು ಕಡೆ ಕೆಲವೊಂದು ವೆಬ್ಸೈಟ್ದಲ್ಲಿ ಏನ್ ತೋರಿಸ್ತಿದಪ್ಪ ಅಂದ್ರೆ ಈ ಪೋಸ್ಟ್ ಒಂದು ಕನಿಷ್ಠ ವಯಸ್ಸೇ 45. ಕನಿಷ್ಠ ವಯಸ್ಸು ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕೂ ಅರ್ಹರವ್ರೆ 45 ವರ್ಷ ಇರ್ಬೇಕಂತ ಹೇಳಿದ್ದಾರೆ. ಅದು ಸುಳ್ಳು. ಅಂತ ಒಂದು ಮಾಹಿತಿ ನಂಬಕ್ ಹೋಗ್ಬೇಡಿ. ಮತ್ತು ಗರಿಷ್ಠ ವಯಸ್ಸು ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 65 ವರ್ಷ ತನಕ ಇರತ್ತೆ. ಅಂತ ಮಾಹಿತಿ ನಂಬಿ ತುಂಬಾ ಜನ ಅಪ್ಲಿಕೇಶನ್ ಹಾಕದೇ ಇರಬಹುದು. ಆದ ಕಾರಣ ಅಧಿಕೃತ ಏನ್ ನೋಟಿಫಿಕೇಶನ್ ಪ್ರಕಟ ಮಾಡಿರ್ತಾರಲ್ಲ ಅಂತ ಒಂದು ಮಾಹಿತಿ ನಂಬಿ. ಮತ್ತೆ ಇಂಥ ಒಂದು ಸುಳ್ಳು ಸುದ್ದಿ ಹೇಳ್ತಿರ್ತಾರಲ್ಲ 45 ವರ್ಷ 50 ವರ್ಷ ಇದ್ದವರು, ಇಂಥ ಒಂದು ನಂಬಬೇಡಿ. ಏನ್ ನೋಟಿಸ್ ಇದೆಲ್ಲ ಅದ್ರ ಪ್ರಕಾರ ಯಾರು ಹೇಳಿರ್ತಾರಲ್ಲ ಅಂತವ್ರು ನಂಬಿ. ನೋಡಿ, ಈ ಭಾರತೀಯ ಈ ಬ್ಯಾಂಕ್ ಬಗ್ಗೆ ನಿಮಗೆ ಗೊತ್ತಾಯ್ತು. ಮತ್ತೆ ನಿಯಮಗಳು ಕೊಟ್ಟಿದ್ದಾರೆ, 200 ನಿಯಮಗಳಿದಾವೆ. ಅದನ್ನ ಇದರಲ್ಲಿರತ್ತೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಷ್ಟು ನೋಟಿಸ್ ಇದು ರಿಲೀಸ್ ಮಾಡಿದ್ದಾರೆ. ಮತ್ತೊಂದ್ ಸಲ ಹೇಳ್ತಾ ಇರೋದು, ಇದೊಂದು ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರದಲ್ಲಿ ಕೆಲಸ ಇರತ್ತೆ. ವಿಜಯಪುರದಲ್ಲೇ ನೇಮಕಾತಿ ಮಾಡ್ಕೋತಿದ್ದಾರೆ. ಈಗಲೇ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ತಿದ್ದುಪಡಿ ಮಾಡಿಕೊಂಡು ಈಗ ಹೊಸ ಅಧಿಸೂಚನೆ ಪ್ರಕಟವಾಗಿದೆ. ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಅಂದ್ರೆ ವಿಜಯಪುರ DCC ಬ್ಯಾಂಕ್ ವತಿಯಿಂದ ನೇಮಕಾತಿ ಮಾಡ್ಕೋತಿದ್ದಾರೆ. ಈಗಲೇ ಆನ್ಲೈನ್ ಕೇಂದ್ರದಲ್ಲಿ ಹೋದ್ರೆ ನಮ್ಮ ವೆಬ್ಸೈಟ್ ದಲ್ಲಿ ಚೆಕ್ ಮಾಡ್ಕೊಳ್ಳಿದ್ರದ್ದು ನೋಟಿಸ್ ಸಿಗತ್ತೆ. ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೂಡ ಆರ್ಟಿಕಲ್ ಬರೆದು ಕೊಟ್ಟಿರ್ತೇವೆ. ಈ ವಿಜಯಪುರ DCC ಬ್ಯಾಂಕ್ದು ಚೆಕ್ ಮಾಡ್ಕೊಳ್ಳಿ.